ಶ್ರೀಮತಿ ಇಂದಿರಾ ಗಾಂಧಿಯವರು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಅವರ ಹತ್ತಿರದ ನಂಬಿಕಸ್ಥರನ್ನು ಸಂಪರ್ಕ ಮಾಡಿ ಒಂದು ನಿರ್ಧಾರಕ್ಕೆ ಬರ್ತಾರೆ. ಆ ಸಂದರ್ಭದಲ್ಲಿ ಅವರು ವಿಶ್ವಾಸಕ್ಕೆ ತೆಗೆದುಕೊಂಡಂಥ ಇಬ್ಬರು ವ್ಯಕ್ತಿಗಳು ಅಂತಂದರೆ, ಒಬ್ಬರು ಸಿದ್ಧಾರ್ಥ ಶಂಕರ್ ರೇ ಅಂತ ಅಂದ್ಬಿಟ್ಟು ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಆಗಿದ್ದರು. ಇಂದಿರಾ ಗಾಂಧಿಯವರ ಸಂಪುಟದಲ್ಲಿ ಅವರು ಕಾನೂನು ಮಂತ್ರಿಗಳಾಗಿದ್ದರು. ಹಾಗೆ ಇನ್ನೊಬ್ಬರು ವಿದ್ಯಾಚರಣ್ ಶುಕ್ಲಾ ಅಂತ. ಈ ಇಬ್ಬರು ಮಹಾಶಯರ ಅಭಿಪ್ರಾಯಗಳನ್ನ ಕೇಳಿ ಅವರು ಹೇಳ್ತಾರೆ, ನೀವು ಯಾವುದೇ ಕಾರಣಕ್ಕೂ ಅಧಿಕಾರ ಬಿಡಬಾರ್ದು. ಅಕಸ್ಮಾತ್ ಅಧಿಕಾರ ಬಿಟ್ಟರೆ ಪುನರಪಿ ನೀವು ಅಧಿಕಾರ ಗಳಿಸಬೇಕಾದ್ರೆ ಭಾರಿ ಕಷ್ಟ ಆಗುತ್ತೆ ಅಂತ ಹೇಳಿ ಒಂದು ಸಂಶೋಧನೆ ಮಾಡ್ತಾರೆ. ಆ ಸಂಶೋಧನೆಯ ಒಂದು ಪ್ರತಿಫಲವೇ ಈ ತುರ್ತು ಪರಿಸ್ಥಿತಿ, ಎಮರ್ಜೆನ್ಸಿ. ಅವರು ಅವರ ಮಾರ್ಗದರ್ಶನದಲ್ಲಿ ಇಂದಿರಾ ಗಾಂಧಿಯವರು 1975 ಇಸ್ವಿ ಜೂನ್ 25 ಮತ್ತು 26 ಮಧ್ಯರಾತ್ರಿ ಈ ದೇಶದ ಮೇಲೆ ತುರ್ತು ಪರಿಸ್ಥಿತಿ ಹೇರ್ತಾರೆ. ದೇಶಕ್ಕೇನು ತುರ್ತು ಪರಿಸ್ಥಿತಿ ಬಂದಿರಲಿಲ್ಲ, ಇಂದಿರಾ ಗಾಂಧಿಯವರಿಗೆ ತುರ್ತು ಪರಿಸ್ಥಿತಿ ಬಂದಿತ್ತು. ಆ ತುರ್ತು ಪರಿಸ್ಥಿತಿಯ ಕಾನ್ಸಿಕ್ವೆನ್ಸಸ್ ಏನು ಅಂತ ಅಂದರೆ, ಯಾರೂ ಸಹ ಇಂದಿರಾ ಗಾಂಧಿಯವರ ಬಗ್ಗೆ ಆಗಲಿ ಇಂದಿರಾ ಗಾಂಧಿಯವರ ಸರ್ಕಾರದ ಬಗ್ಗೆ ಆಗಿ ಮಾತಾಡೋ ಸ್ಥಿತಿನಲ್ಲಿ ಇರಬಾರ್ದು. ಎರಡನೇದು, ನಮ್ಮ ಎಲ್ಲ ಸಪ್ತ ಸ್ವಾತಂತ್ರ್ಯಗಳಿದೆ ಅದು ಹರಣ ಆಗುತ್ತೆ. ಅವತ್ತಿನ ದಿವಸ ಕ್ಯಾಬಿನೆಟ್ ತೀರ್ಮಾನವನ್ನು ಸಹ ಮಾಡ್ದೇನೆ ಆ ಒಂದು ನಿರ್ಣಯವನ್ನು ತೆಗೆದುಕೊಂಡೋಗಿ ರಾಷ್ಟ್ರಾಧ್ಯಕ್ಷರು ಅವ್ರ ಕೈಲಿ ಸೈನ್ ಮಾಡಿಸ್ತಾರೆ ಮಧ್ಯರಾತ್ರಿನಲ್ಲಿ. ಅವತ್ತಿನ ರಾಷ್ಟ್ರಪತಿಯವರು ಫಕ್ರುದ್ದೀನ್ ಅಲಿ ಅಹ್ಮದ್ ಅವರು ರಬ್ಬರ್ ಸ್ಟ್ಯಾಂಪ್ ಅದನ್ನು ಏನೂ ಅಂತಲೂ ನೋಡಲಿಲ್ಲ, ಮಧ್ಯರಾತ್ರಿನಲ್ಲಿ ಸಹಿ ಮಾಡಿದ್ರು. ಮಧ್ಯರಾತ್ರಿನಲ್ಲೇ ಆ ತುರ್ತು ಪರಿಸ್ಥಿತಿಯ ಘೋಷಣೆ ಆಯಿತು. ತುರ್ತು ಪರಿಸ್ಥಿತಿಯ ಘೋಷಣೆ ಆಗ್ತಿದ್ದ ಹಾಗೆ ಇಡೀ ದೇಶದಲ್ಲಿ ರಾತ್ರಿ ನಡೆದಿರೋದು ಬೆಳಿಗ್ಗೆವರೆಗೆ ಗೊತ್ತೇ ಇಲ್ಲ. ಆದರೆ ಆ ರಾತ್ರಿಯೇ ಅನೇಕ ಜನರ ಬಂಧನ ಆಗುತ್ತೆ. ದೆಹಲಿನಲ್ಲಿ ಜಯಪ್ರಕಾಶ್ ನಾರಾಯಣ್ ಅವರ ಬಂಧನ ಆಗುತ್ತೆ. ಬೆಂಗಳೂರಿನಲ್ಲಿ ಒಂದು ಪಾರ್ಲಿಮೆಂಟರಿ ಬೋರ್ಡ್ ಬಂದಿರುತ್ತೆ. ಶ್ರೀ ಅಟಲ್ ಬಿಹಾರಿ ವಾಜಪೇಯಿ, ಲಾಲ್ ಕೃಷ್ಣ ಅದ್ವಾನಿ, ಮಧು ದಂಡವತೆ ಇವರೆಲ್ಲ ಒಂದು ಟೀಮ್ ಆಗಿ ಪಾರ್ಲಿಮೆಂಟ್ರಿ ಕಮಿಟಿ ಬೆಂಗಳೂರಿಗೆ ಬಂದಿರುತ್ತೆ. ದೆನ್ ಆ್ಯಂಡ್ ದೇರ್ ಬೆಂಗಳೂರಿನಲ್ಲಿ ಅವ್ರನ್ನೆಲ್ಲ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸ್ತಾರೆ. ಆಗ ಎರಡು ಥರದ ಕಾನೂನು, ಒಂದು ಮೀಸಾ ಅಂತ, ಇನ್ನೊಂದು DIR ಅಂತ. ಮೀಸಾ ಅಂದರೆ ಮೇಂಟೆನೆನ್ಸ್ ಆಫ್ ಇಂಟರ್ನಲ್ ಸೆಕ್ಯೂರಿಟಿ ಆ್ಯಕ್ಟ್ ಅಂತ. DIR ಅಂದರೆ ಡಿಫೆನ್ಸ್ ಆಫ್ ಇಂಡಿಯಾ ರೂಲ್ಸ್ ಅಂತ. ಈ ಎರಡು ಕಾಯ್ದೆಗಳ ಅನ್ವಯ ಮನಸೋ ಇಚ್ಛ ಅರೆಸ್ಟ್ ಮಾಡಿ ವಿರೋಧ ಪಕ್ಷದ ವ್ಯಕ್ತಿಗಳು ಯಾರು ಇಂದಿರಾ ಗಾಂಧಿ ವಿರುದ್ಧವಾಗಿ ಅಥವಾ ಅಂದಿನ ಸರ್ಕಾರದ ವಿರುದ್ಧವಾಗಿ ಮಾತಾಡ್ತಾರೋ ಆ ರೀತಿ ನಿರಂತರವಾಗಿ ಅರೆಸ್ಟ್ ಆಗುತ್ತೆ, ಬಂಧನ ಆಗುತ್ತೆ.